ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಎನ್ನುವಂತಹ ಚಾಪ್ಟರ್ ಇಂದ ಬೇಡಿಕೆ ಎಂದರೇನು ಅಂತ ಕೇಳಿದ್ದಾರೆ ಮಕ್ಕಳು. ಬೇಡಿಕೆ ಎಂದರೇನು? ಬೇಡಿಕೆ ಅಂತಂದ್ರೆ ಡಿಮಾಂಡ್, ಇಂಗ್ಲಿಷ್ ಅಲ್ಲಿ ಡಿಮಾಂಡ್ ಅಂತ ಹೇಳ್ತಾರೆ. ಈ ಬೇಡಿಕೆ ಅನ್ನೋದು ಪೂರೈಕೆ ಮತ್ತು ಬೆಲೆ, ಉತ್ಪಾದನೆ ಇವುಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ಓಕೆನಾ? ಸೊ ಬೇಡಿಕೆ ಅಂತಂದ್ರೆ ಒಂದು ವಸ್ತು ಅಥವಾ ಸರಕು ಅಥವಾ ಸೇವೆಯ ಬಗ್ಗೆ, ಸೇವೆಗಳನ್ನ ಕೊಳ್ಳುವ ಇಚ್ಛೆ ಇದ್ದು ಅದರ ಜೊತೆಗೆ ಅದನ್ನು ಕೊಳ್ಳುವಂತಹ ಶಕ್ತಿ, ಓಕೆಗಳ ಹಣ ಕೊಟ್ಟು ಕೊಳ್ಳುವ ಶಕ್ತಿ ಇದ್ದರೆ ಅದನ್ನ ಬೇಡಿಕೆ ಅಂತ ಕರೀತಾರೆ. ಓಕೆನಾ? ಸೊ ಬೇಡಿಕೆ ಅಂತಂದ್ರೇನು? ಬಯಕೆಯ ಜೊತೆಗೆ ಕೊಳ್ಳುವ ಬಯಕೆ ಇರಬೇಕು. ಬಯಕೆಯ ಜೊತೆಗೆ ಮನೋಭಾವ, ಕೊಳ್ಳುವಂತಹ ಮನೋಭಾವ ಇದ್ದು ಮತ್ತು ಹಣ ನೀಡುವ ಶಕ್ತಿ ಇದ್ದರೆ ಅದನ್ನ ಬೇಡಿಕೆ ಅಂತ ಕರಿತೀವಿ. ಓಕೆನಾ? ಡಿಮಾಂಡ್. ಈಗ ನನಗೆ ಕೊಳ್ಳುವಂತಹ ಬಯಕೆ ಇದೆ, ಆ ಬಯಕೆ ಡಿಮಾಂಡ್ ಆಗೋದಿಲ್ಲ, ಬೇಡಿಕೆ ಆಗೋದಿಲ್ಲ ಮಕ್ಕಳಿಗೆ. ಯಾಕೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಕೊಳ್ಳುವ ಶಕ್ತಿ ಇಲ್ಲದಿದ್ರೆ ಅಥವಾ ಅದನ್ನ ಕೊಳ್ಳುವ ಮನೋಭಾವ ಇಲ್ಲದೆ ಇದ್ರೆ, ಬಯಕೆ ತುಂಬಾ ಜನರಿಗೆ ಇರುತ್ತೆ ಅಲ್ವಾ? ಸೊ ಎಲ್ಲರಿಗೂ ಕೊಳ್ಳುವ ಮನೋಭಾವ ಇರೋದಿಲ್ಲ. ಓಕೆ, ಸೊ ಕೆಲವರು ಅದನ್ನ ಲಕ್ಸುರಿ ಅಂತ ಟ್ರೀಟ್ ಮಾಡಿ ಕೊಳ್ಳದೆ ಇರಬಹುದು. ಓಕೆನಾ? ಸೊ ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಬಯಕೆ ಇದ್ದು, ಒಬ್ಬ ವ್ಯಕ್ತಿಗೆ ಬಯಕೆ ಇದ್ದು ಅದರ ಜೊತೆಗೆ ಕೊಳ್ಳುವ ಮನೋಭಾವ ಇದ್ದು ಅದರ ಜೊತೆಗೆ ಹಣ ನೀಡುವ ಶಕ್ತಿ ಇದ್ದರೆ ಮಾತ್ರ ಅದನ್ನ ಬೇಡಿಕೆ ಅಂತ ಕರೀತಾರೆ. ಓಕೆ, ಥ್ಯಾಂಕ್ ಯು.